ಚಿಕ್ಕಮ್ಮ, ಈ ಕಾಡಲ್ಲಿ ಹೇಗಿದೆ ಅಂತ ನನಗೆ ಗೊತ್ತಿಲ್ಲ ಚಿಕ್ಕಮ್ಮ, ತಿಳ್ಕೊಳ್ಳಬೇಕಾಗಿಲ್ಲ. ಆದ್ರೆ ಒಂದ್ ವಿಷಯ ಅಂತೂ ನಿಜ ಚಿಕ್ಕಮ್ಮ, ಈ ವ್ಯಕ್ತಿನ ನೀವು ಕ್ಷಮಿಸಿ ಎಲ್ಲದನ್ನು ನೆಟ್ಗೋ ಮಾಡೋವರೆಗೂ ಯಾವುದು ಸರಿ ಹೋಗಲ್ಲ ಚಿಕ್ಕಮ್ಮ. ಚಿಕ್ಕಮ್ಮ, ಎಲ್ರಿಗೂ ಇರೋದು ಒಂದೇ ಚೆಲ್ಲ, ಅದನ್ನ ಖುಷಿಯಾಗಿ ಕಳಿಬೇಕು. ನೀವು ಮಾಡ್ತೀರಿ ಅಂತ ಅನ್ಕೊಂಡಿದ್ದೀನಿ. ನಾನ್ ನಿಮ್ಗೆ ಬುದ್ಧಿ ಹೇಳೋದು ದೊಡ್ಡೋಳಲ್ಲ ಚಿಕ್ಕಮ್ಮ. ನನ್ನಿಂದ ನಿಮ್ ಮನ್ಸಿಗೆ ಏನಾದ್ರು ಬೇಜಾರಾಗಿದ್ರೆ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ. ಅಮ್ಮ ಅನ್ನೋ ಪ್ರೀತಿಯಿಂದ ಮಗಳಾಗಿ ನಾನು ಮಾತು ಹೇಳಿದ್ದೀನಿ. ಒಂದ್ ಮಾತಂತೂ ನಿಜ ಚಿಕ್ಕಮ್ಮ, ನೀವು ಹೇಗೆ ಆದಿಯವ್ರಿಗೆ ಮಗನ ಸ್ಥಾನ ಕೊಟ್ಟಿದ್ದೀರೋ, ಅವರು ಮನಸ್ಸು ತುಂಬಾ ನಿಮ್ಮನ್ನ ತಾಯಿ ಅಂತ ಒಪ್ಕೊಂಡಿದ್ದಾರೆ, ತಾಯಿ ಸ್ಥಾನನ ನಿಮಗೆ ಕೊಟ್ಟಿದ್ದಾರೆ. ಸಾರಿ, ನನ್ನ ಗಮನಕ್ಕೆ ಬರಕ್ ಮುಂಚೆನೆ ಇದೆಲ್ಲ ಆಗ್ಬೇಕು. ನಾನು ಕಾಂಪನ್ಸೇಷನ್ ಕಟ್ಕೊಡ್ತೀನಿ, ನೀವು ಇಲ್ಲ ಅಂದ್ರೆ ಅದನ್ನ ತಗೊಳ್ಳೇಬೇಕು ಪ್ಲೀಸ್. ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಿ? ಅದೇ ಭಾಗ್ಯ, ನೀವು ಮಾಡಿದ ಡಿಸೈನ್ ಎಲ್ಲ ಅಪ್ಡೇಟ್ ಹರಿದಾಕಿದ್ರಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸಾರಿ, ನನ್ನಿಂದ ಅದನ್ನ ತಡೆಯಕ್ಕಾಗ್ಲಿಲ್ಲ. ಅಯ್ಯೋ ಅದೇ, ನಾನು ಅದ್ರ ಬಗ್ಗೆ ಚಿಂತನೆ ಮಾಡ್ತಿಲ್ಲ. ಮತ್ತೆ ಅದಕ್ಕಿಂತ ದೊಡ್ಡ ಚಿಂತೆ ಕುಸುಮ ಆಗ್ತಿದ್ದು, ಅವನ್ನ ಮನೆಗೆ ಹೇಗ್ ಕರ್ಕೊಂಡ್ ಬರೋದು ಅಂತ. ಅದ್ರ ಬಗ್ಗೆ ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಿದ್ದೀರಾ? ಅಯ್ಯೋ ಇಲ್ಲ ದೇವ್ರೆ, ಮೀನಾಕ್ಷಿ ಚಿಕ್ಕಮ್ಮನ ಕೋಪ ಇರೋದು ಬರೀ ನನ್ನ ಮೇಲೆ ಮಾತ್ರ ಅಲ್ಲ, ನನ್ನ ಇಡೀ ಕುಟುಂಬದವ್ರ ಮೇಲೂ ಅವನ ಕೋಪ ಇದೆ. ಈಗಾಗಲೇ ಬಂಗಾಳಿ ಬಂದಿರೋದು ಖಂಡಿತವಾಗಿ ಇನ್ನೊಂದು ಕುಟುಂಬದಲ್ಲಿ ಒಂಚೂರು ಇಷ್ಟ ಆಗಿಲ್ಲ. ನಾಳೆ ಏನಾದ್ರು ಅತ್ತೆ ಮಾವ ಇಲ್ಲಿಗೆ ಬರ್ತಾರೆ ಅಂದ್ರೆ ಅವ್ರಿಗೆ ಖಂಡಿತ ಅದು ಕೂಡ ಇಷ್ಟ ಆಗೋದಿಲ್ಲ. ಹಾಗಂತ ಅತ್ತೆ ಮಾವನ್ನ ನೋಡ್ಕೊಳ್ಳೋದಕ್ಕೆ ನಾನು ಆ ಮನೆಗೆ ಹೋಗಿರೋಣ ಅಂದ್ರೆ ಅದು ಆಗೋದಿಲ್ಲ. ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ಅದಿವ್ರೆ. ನೀವು ಹೇಳೋದು ಕರೆಕ್ಟ್ ಭಾಗ್ಯ, ಮೀನಾಕ್ಷಿ ಕೆಲಸಿಟ್ಟು ಅಷ್ಟು ಬೇಗ ಕರೋದಿಲ್ಲ. ಗೆಳತಿ ಈಗಾಗಲೇ ತುಂಬಾ ಹರ್ಟ್ ಆಗಿದ್ದಾರೆ. ಅವಳು ಇಲ್ಲಿ ಬಂದಾಗ ಅತ್ತೆ ಚುಚ್ಚು ಮಾತಾಡಿದ್ರೆ ಅವಳು ಇನ್ನೂ ಹರ್ಟ್ ಆಗ್ತಾರೆ. ಅದಿವ್ರೆ, ಅತ್ತೆ ಯಾವತ್ತೂ ನನ್ನನ್ನ ಸೊಸೆ ತರ ನೋಡಿಲ್ಲ, ಮಗಳ ತರನೇ ನೋಡಿರೋದು. ಒಬ್ಬ ಮಗಳಾಗಿ ಅವ್ರ ಕಷ್ಟಕ್ಕೆ ನಾನು ನಿಲ್ಲಕ್ಕಾಗ್ತಿಲ್ವಲ್ಲ ಅಂತ ತುಂಬಾ ಸಂಕಟ ಆಗ್ತಿದೆ ಅದಿವ್ರೆ. ನೀವೇನು ಯೋಚನೆ ಮಾಡ್ಬೇಡಿ, ನಾನೊಂದ್ಸಲ ಮೀನಾಕ್ಷಿ ಅತ್ತೆ ಹತ್ರ ಮಾತಾಡ್ತೀನಿ. ಗೆಳತಿ ಪರಿಸ್ಥಿತಿ ಏನಿದೆ ಅಂತ ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಅವ್ರನ್ನ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತೀನಿ. ಅಯ್ಯೋ ಬೇಡ ಅದಿವ್ರೆ, ನೀವು ನಿಂಪಾಡಿ ನೀವು ಸುಮ್ಮನಿಟ್ಬಿಡಿ. ಯಾಕೆ? ಯಾಕಂದ್ರೆ ಇದು ನನ್ನ ಫ್ಯಾಮಿಲಿ ಮ್ಯಾಟರು, ನಾನು ಹೇಗೋ ಸಾಲ್ವ್ ಮಾಡ್ಕೊತೀನಿ. ಅಂದ್ರೆ ನನ್ನ ಫ್ಯಾಮಿಲಿ ಬೇರೆ, ನಿಮ್ ಫ್ಯಾಮಿಲಿ ಬೇರೆ ಅಂತ ಹೇಳ್ತಾ ಇದ್ದೀರಾ? ಅಯ್ಯೋ ಅದ್ ಹಾಗಲ್ಲ ಅದಿವ್ರೆ, ನೀವ್ ನನ್ನನ್ನ ಮದುವೆ ಆದಾಗಿಂದ ನಿಮ್ಗೆ ಕುಟುಂಬಕ್ಕೆ ಒಂದೆಲ್ಲ ಒಂದ್ ರೀತಿ ತೊಂದರೆ ಆಗ್ತಾನೆ ಇದೆ ಅಂತ ಈಗಾಗ್ಲೇ ಮೀನಾಕ್ಷಿ ಚಿಕ್ಕಮ್ಮಗೆ ನನ್ನ ತುಂಬಾನೇ ಕೋಪ ಇದೆ. ಹೀಗಿರುವಾಗ ನೀವ್ ಹೋಗಿ ಅವ್ರ ಹತ್ರ ನನ್ ತಲ್ಲ ಮಾತಾಡಿದ್ರೆ ಅವ್ರ ಕೋಪ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ಅಷ್ಟೇ. ಅದಕ್ಕೆ ನೀವ್ ಸುಮ್ಮನಿಟ್ಬಿಡಿ, ನನ್ನ ಪ್ರಾಬ್ಲಮ್ ನ ನಾವ್ ಸಾಲ್ವ್ ಮಾಡ್ಕೊತೀವಿ. ಎಂತ ರಾಂಗ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಾ ಭಾಗ್ಯ?
ಇದು ನನ್ನ ಫ್ಯಾಮಿಲಿ ಸಮಸ್ಯೆ ನಾನು ಸಾಲ್ವ್ ಮಾಡ್ಕೊಳ್ತೀನಿ ಅಂತಂದ್ರೆ ಏನ್ ಅರ್ಥ ಹೇಳಿ? ಅಂದ್ರೆ ನೀವು ನನ್ನ ಮೂರನೇ ವ್ಯಕ್ತಿ ತರ ನೋಡ್ತಾ ಇದ್ದೀರಾ. ಅಯ್ಯೋ ಅದ್ ಹಾಗಲ್ಲ. ಹೇಗೆ ಭಾಗ್ಯ? ನಿಮ್ಮ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಅಲ್ವಾ? ಐ ಆಮ್ ನಾಟ್ ಪಾರ್ಟ್ ಆಫ್ ಯರ್ ಫ್ಯಾಮಿಲಿ. ಧರ್ಮರಾಜ್ ಮಾವನೇ ಇರ್ಬೋದು, ಆದ್ರೆ ನಾನು ಯಾವತ್ತೂ ಅವ್ರನ್ನ ಬೇರೆಯವ್ರ ತರ ನೋಡೇ ಇಲ್ಲ. ಅದ್ ನಿಮಗೂ ಚೆನ್ನಾಗಿ ಗೊತ್ತು. ಸೊ ನಾನು ಇವಾಗ ಮೀನಾಕ್ಷಿ ಅತ್ತೆ ಹತ್ರ ಹೋಗಿ ನನ್ನ ಫ್ಯಾಮಿಲಿಗೋಸ್ಕರ ಫೈಟ್ ಮಾಡ್ತಾ ಇದ್ದೀನಿ ಅನ್ಕೊಂಡು ಫೈಟ್ ಮಾಡ್ತೀನಿ ಹೊರತು ಬೇರೆಯವ್ರಿಗೋಸ್ಕರ ಫೈಟ್ ಮಾಡ್ತಾ ಇದ್ದೀನಿ ಅನ್ಕೊಳ್ಳಲ್ಲ. ಅದಾಗಿದ್ದಾಗ್ಲಿ ಗೆಳತಿ ಮತ್ತೆ ಧರ್ಮರಾಜ್ ಮಾವನ್ನ ನನ್ನ ಮನೆ ಕರ್ಕೊಂಡ್ ಬಂದೇ ಬರ್ತೀನಿ. ಆಪರೇಷನ್ ಆಯ್ತು ತನ್ಮಯ್, ವಾರ್ಡ್ ಶಿಫ್ಟ್ ಮಾಡಿದ್ದಾರೆ. ನಾಳೆ ಹೇಗೆ ಬರ್ತಾರೆ? ಇನ್ನು ಕೆಲವು ಪ್ರೊಸೀಜರ್ಸ್ ಇದೆ, ಅದನ್ನ ಮುಗಿಸ್ಕೊಂಡು ಬರ್ತಾರೆ. ಅಮ್ಮ ತಾತ ನೋಡಕ್ಕೆ ಹಾಸ್ಪಿಟಲ್ ಕರ್ಕೊಳ್ಳೋದು. ಸರಿ ನನ್ನ ಕರ್ಕೊಂಡು ಹೋಗ್ತೀನಿ ಅಂತಾನೆ. ಆಯ್ತು, ನಾಳೆನೆ ಕರ್ಕೊಂಡು ಹೋಗ್ತೀನಿ. ಅಜ್ಜಿ ತಾತ ನೋಡಿ ತುಂಬಾ ದಿನ ಆಯ್ತು, ಅಂದ್ರೆ ತುಂಬಾ ಮಿಸ್ ಮಾಡ್ಕೊತಾ ಇದೀನಿ. ಅಜ್ಜಿ ತಾತನ ಕಲೆ ಎಷ್ಟು ಪ್ರೀತಿ ಇಲ್ಲ ನಿಮ್ಗೆ. ಮತ್ತೆ ಪ್ರೀತಿ ಅಲ್ಲ, ಹುಡುಗರ ಅಕ್ಕನ ಕೇಳಿ ಬರ್ತೀನಿ. ಅಮ್ಮ ಅಪ್ಪ ಅಜ್ಜಿ ತಾತ ಈ ಮನೆಯಲ್ಲಿ ಪರ್ಮನೆಂಟ್ ಆಗಿ ಇರ್ತಾರಲ್ವಾ? ಸರಿ ಸರಿ, ನಾನು ಅಕ್ಕ ಇಬ್ರು ಬರ್ತೀನಿ. ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಆ ಭಾಗ್ಯ ಆದಿತ್ಯನ ಹಾಳು ಮಾಡಕ್ ಬಂದಿದ್ದಾಳೆ ಅಂತ ಅನ್ಕೊಂಡೆ. ಇಲ್ಲ, ಇದೊಂದ್ಸಲ ಹಾಳು ಮಾಡಕ್ ಬಂದಿಲ್ಲ. ಕನಿಕಾ ಕಾಮ್ ಡೌನ್, ಎಲ್ಲ ಸರಿ ಹೋಗುತ್ತೆ. ಇಷ್ಟು ಡಿಸ್ಟರ್ಬ್ ಆದ್ರೆ ಹೇಗೆ ಹೇಳು? ಹೇಗ್ ಸರಿ ಹೋಗುತ್ತೆ? ನನ್ನ ಕಷ್ಟ ನಿಜಕ್ಕೂ ಅರ್ಥ ಆಗ್ತಿಲ್ಲ. ಅಕಸ್ಮಾತ್ ಡ್ಯಾಡ್ ಏನಾದ್ರು ಮತ್ತೆ ಬೇಡ ಅಂದ್ರೆ ಅದ್ ಹೇಗ್ ಬೇಡ ಅಂತಾರೆ? ಬೇಡ ಅನ್ನೋದಕ್ಕೆ ಕಾರಣನೇ ಇಲ್ವಲ್ಲ. ನಮ್ ವೈಭವ್ ಅಂತ ಹುಡುಗ ಕಣ್ಣಿಗೆ ಎಣ್ಣೆ ಹಾಕೊಂಡು ಹುಡುಕಿದ್ರು ಸಿಗಲ್ಲ. ಬಿ ಪಾಸಿಟಿವ್ ಕನಕ. ನಿನ್ ನಿರ್ಧಾರ ಗಟ್ಟಿಯಾಗಿದ್ರೆ ಯಾವ ಭಾಗ್ಯ ಏನು ಮಾಡೋದಕ್ಕಾಗಲ್ಲ. ನಿಮ್ಮಿಬ್ರಿಗೂ ಸ್ವಲ್ಪ ಮಾಡಿ ಅನ್ನಿಸ್ತಲ್ವಾ? ನೋ ವೇ ಕನಿಕಾ, ನನಗೆ ತುಂಬಾ ಖುಷಿ ಆಗ್ತಿದೆ. ಯಾಕೆ ಹೇಳು? ಆದಷ್ಟು ಬೇಗ ನೀನ್ ನಂಗೆ ವೈಫ್ ಆಗ್ತೀಯ, ನನ್ನ ಲೈಫ್ಗೆ ಕ್ವೀನ್ ಆಗಿ ಬರ್ತೀಯ ಅಂತ. ವೆರಿ ಟ್ರೂ ವೈಭವ್. ನೀನು ನಮ್ಮ ಮನೆ ಸೊಸೆಯಾಗಿ ಬರ್ದೇ ಇದ್ರೆ ನಾವು ಅನ್ಕೊಂಡಿರೋದ್ರ ಸಾಧಿಸೋದು ಹೇಗೆ? ಅಂದ್ರೆ ಏನ್ ಸಾಧಿಸಕ್ಕಾಗತ್ತೆ? ಅಂದ್ರೆ ನೀ ನಮ್ಮ ಮನೆ ಸೊಸೆ ಆದ್ರೆ ನಿನ್ ಫ್ಯಾಮಿಲಿ ನಮ್ಗೆ ಬೇಜಾರಾಗೋದಲ್ವಾ? ಅಲ್ಲ, ಡ್ಯಾಡ್ ಒಪ್ಕೊಂತಾರೋ ಇಲ್ವೋ ಅಂತ ನನಗೆ ಟೆನ್ಷನ್ ಆಗ್ತಿದೆ. ನೀವ್ ನೋಡಿದ್ರೆ ಇಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ. ನಮ್ ವೈಭವ್ನ ಬೇಡ ಅನ್ನೋದಕ್ಕೆ ರೀಸನ್ ಆದ್ರೂ ಏನಿದೆ ಹೇಳು ಕನಕ? ಅಂತ ಮಿಡಲ್ ಕ್ಲಾಸ್ ಭಾಗ್ಯ ಮತ್ತೆ ಪೂಜೆನೆ ನಿಮ್ ಮನೆ ಸೊಸೆ ಮಾಡ್ಕೊಂಡಿದ್ದಾರೆ ನಿಮ್ಮಪ್ಪ. ಅಂತದ್ರಲ್ಲಿ ವೈಭವ್ ಕೋಟಿ ಬಾಳ್ತಾನೆ, ಅಂತವ್ರನ್ನ ಬೇಡ ಅಂತಾರ? ನಮ್ ವೈಭವ್ಗೆ ಏನ್ ಕೊಡ್ತಾ ಇದೆ ಹೇಳು? ನೋಡೋದಕ್ಕೆ ಚೆನ್ನಾಗಿದ್ದಾನೆ, ಕೋಟಿಗಟ್ಟಲೆ ಬಿಸ್ನೆಸ್ ಇದೆ, ಸಮಾಜದಲ್ಲಿ ಒಳ್ಳೆ ಹೆಸರಿದೆ. ಅದು ಅಲ್ಲದೆ ಕಾಮ ಫ್ಯಾಮಿಲಿಗೆ ಮ್ಯಾಚ್ ಆಗೋ ಸ್ಟೇಟಸ್. ವೈಭವ್ನ ಬೇಡ ಅನ್ನೋದಕ್ಕೆ ಯಾವ ರೀಸನ್ ಇಲ್ಲ ಕನಿಕಾ. ಇರ್ಬೋದು ಅಕ್ಷತ, ಆದ್ರೆ ನನ್ಗೆಲ್ಲೋ ಏನೋ ಮಿಸ್ ಆಗುತ್ತಿದೆ. ಡ್ಯಾಡ್ ಬರೀ ಸ್ಟೇಟಸ್ ಆಸ್ತಿ ಅಂತಸ್ತು ಅದನ್ನೆಲ್ಲ ನೋಡಲ್ಲ ಅಂತ ನಿಮ್ಗೂ ಗೊತ್ತಲ್ವಾ? ಡ್ಯಾಡ್ ವಿಷಯ ಗೊತ್ತಾಗ್ತಿದ್ರೆ ನನ್ನ ಕರೆದು ತರಾಟೆ ತಗೋಬೇಕಾಗಿತ್ತು, ಇಲ್ಲ ಚೆನ್ನಾಗಿ ಬೈಬೇಕಾಗಿತ್ತು. ಅವ್ರು ನೋಡಿದ್ರೆ ಏನು ಮಾತಾಡ್ತಿಲ್ಲ, ಸೈಲೆಂಟ್ ಆಗಿದ್ದಾರೆ. ನನ್ನ ಹತ್ರನೇ ಮಾತಾಡ್ತಿಲ್ಲ ಗೊತ್ತಾ? ಡ್ಯಾಡ್ ಯಾವತ್ತೂ ಈ ತರ ಮಾಡ್ತಾರೆ ಅಲ್ಲ. ಕನಿಕಾ, ನಿಮ್ ಮನೆಯವ್ರನ್ನ ಒಪ್ಪಿನೇ ಮದ್ವೆ ಆಗ್ತೀನಿ. ನೀನ್ಯಾಕಷ್ಟು ಟೆನ್ಷನ್ ತಗೋದ್ಯಾ? ನಿಮ್ ಮನ್ಸಿಗೆ ನಾನು ಯಾವತ್ತೂ ನೋವು ಮಾಡಲ್ಲ ಕನಿಕಾ. ನೀನ್ ಇಷ್ಟಪಟ್ಟಾಗೆ ಪ್ರತಿಯೊಂದನ್ನು ನಡೆಸೋ ಜವಾಬ್ದಾರಿ ನಂದು. ಹೂ ಕನಿಕಾ, ಹೇಗಿದ್ರು ನಾಳೆ ಬರ್ತಾ ಇದೇವಲ್ವಾ? ಕಾಮ ತಕ್ಕಲತ್ತ ವೈಭವ್ ಪರವಾಗಿ ನೀನ್ ಇಷ್ಟಪಟ್ಟಿರೋ ಹುಡುಗ. ಅದು ಅಲ್ಲದೆ ಈ ಅಕ್ಷತ ರಿಲೇಟಿವ್ ಅಂತ ಗೊತ್ತಾದ್ರೆ ಅಂಕಲ್ ಬೇಡ ಅನ್ನೋ ಧೈರ್ಯನೇ ಮಾಡಲ್ಲ. ಇಷ್ಟೊಂದು ಒತ್ತಾಡೋದಕ್ಕೆ ಆ ಭಾಗ್ಯನೇ ಕಾರಣ. ಅವ್ನು ನನ್ನ ವಿಷಯದಲ್ಲಿ ತಲೆ ಹಾಕ್ತಾ ಇದ್ದಿದ್ರೆ ಇಷ್ಟೆಲ್ಲ ಸೀನ್ಗಳು ಆಗ್ತಾನೆ ಇರ್ಲಿಲ್ಲ.
ಡ್ಯಾಡ್ ಏನಾದ್ರು ಮದ್ವೆನ ರಿಜೆಕ್ಟ್ ಮಾಡಿದ್ರೆ ನಾನ್ ಮಾತ್ರ ಅವಳ ಸುಮ್ಮನೆ ಬಿಡಲ್ಲ. ಅರೆ ತನ್ಮಯ್, ಇದೇನಿದು ಕಲರ್ ಡ್ರೆಸ್ ಹಾಕೊಂಡಿದ್ಯಾ? ಸ್ಕೂಲ್ ಯೂನಿಫಾರ್ಮ್ ಹಾಕೊಳ್ಳಲ್ವಾ? ಸ್ಕೂಲ್ ಹೋಗ್ತಾ ಇಲ್ವಾ? ಸ್ಕೂಲ್ಗೆ ಚಕ್ಕರ್ ಹಾಕಿದ್ಯಾ? ಕೋಪ ಬಂದಿದೆ. ಯಾರ ಮೇಲೆ ಅಂತ ಗೊತ್ತಾಗ್ತಾ ಇಲ್ಲ. ತುಂಬಾ ಸೀರಿಯಸ್. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡಿಲ್ಲ, ಕಲರ್ ಡ್ರೆಸ್ ಹಾಕೊಂಡ್ಬಿಟ್ಟಿದ್ದಾನೆ. ಯಾಕೆ ಸ್ಕೂಲ್ ಹೋಗ್ತಾ ಇಲ್ವಾ? ನಾನೇ ಇವತ್ತು ಸ್ಕೂಲ್ ಹೋಗೋದು ಬೇಡ ಅಂತ ಹೇಳಿದೆ. ಹೌದಾ? ಅಲ್ಲ, ಹುಷಾರಿಲ್ಲದಾಗ ಸ್ಕೂಲ್ ಹೋಗೇ ಹೋಗ್ತೀನಿ ಅಂತ ಹೋಗ್ತೇನೆ. ಇವತ್ತು ಯಾಕೆ ಹೋಗ್ತಾ ಇಲ್ಲ? ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅನ್ಕೊಂಡೆ. ದೇವಸ್ಥಾನಕ್ಕೆ? ಯಾಕಂದ್ರೆ ಇವತ್ತು ಒಂದು ಬರ್ಡೇ. ಬರ್ತ್ಡೇನಾ? ತನ್ಮಯ್, ಹ್ಯಾಪಿ ಬರ್ತ್ಡೇ. ತನ್ಮಯ್, ಓ ತನ್ಮಯ್, ಬರ್ತ್ಡೇ ಬಗ್ಗೆ ಬರ್ತ್ಡೇ ವಿಶೇಷ ಮಾಡೋಣ ಅಂತಂದ್ರೆ ನೋಡಿ, ಮಾಡಿ ಹೋಗ್ಬೋದಾ? ನೀವು ಸರಿಯಾಗಿದ್ದೀರಾ. ತನ್ಮಯ್ ಬರ್ತ್ಡೇನ ಎಷ್ಟು ಈಸಿಯಾಗಿ ಹೇಳ್ತಾ ಇದ್ದೀರಲ್ಲ. ನಮ್ಮ ಹುಡುಗನ ಬರ್ತ್ಡೇ ಒಂದು ಸೆಲೆಬ್ರೇಟ್ ಮಾಡ್ಬೇಕು ನಾವು. ಒಂದ್ ಕೆಲಸ ಮಾಡ, ಅಕ್ಕಪಕ್ಕದ ಮನೆ ಮಕ್ಕಳೆಲ್ಲ ಕರೆಯೋಣ, ದೊಡ್ಡ ಕೇಕ್ ತರೋಣ, ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ, ಸರಿನಾ? ಆದಿಯವರೇ, ಅದೆಲ್ಲ ಏನು ಬೇಡ. ಅವ್ನಿಗೆ ಸೆಲೆಬ್ರೇಷನ್ ಎಲ್ಲ ಏನು ಬೇಡವಂತೆ. ಹಾಗೆ ಏನು ಹೇಳ್ತಾ ಇದ್ದೀರಾ? ಅಲ್ಲ, ಯಾವ ಮಕ್ಳು ತಾನೇ ಬರ್ತ್ಡೇನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಕೊಳಕ್ ಇಷ್ಟ ಇರಲ್ಲ? ಬರ್ತ್ಡೇ ಅಂದ್ರೆ ಎಂಜಾಯ್ ಮಾಡ್ಬೇಕು, ಕೇಕ್ ಕಟ್ ಮಾಡ್ಬೇಕು ಅಂತ ಮಕ್ಕಳು ಕಾಯ್ತಾ ಇರ್ತಾರೆ. ಅದರಲ್ಲಿ ತನ್ಮಯ್ಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಇಷ್ಟ ಇಲ್ಲ ಅಂತ ಹೇಳ್ತಾ ಇದಿರಲ್ಲ. ಕಮಾನ್ ಭಾಗ್ಯ, ಅದ್ ಹಾಗಲ್ಲ ಆದಿಯವರೇ. ಅವ್ನ್ ಮೂಡ್ ಸ್ವಲ್ಪ ಸರಿ ಇಲ್ಲ. ಯಾಕೆ, ನೀವೇನಾದ್ರೂ ಬೈದ್ರಾ? ಅಯ್ಯೋ, ಅವ್ನ್ ಹುಟ್ಟಿದ ಹಬ್ಬ ಆದಿಯವರೇ. ಹುಟ್ಟಿದ ಹಬ್ಬ ದಿನ ಯಾರಾದ್ರೂ ಬೈತಾರ? ನಾನ್ ನಿಜ ಬೈತಿಲ್ಲ. ಮತ್ತೆ ಅವನ್ ಯಾಕೆ ತಪ್ಪಿದ್ದಾರೆ? ಅವನ್ಗೆ ಬರ್ಡೇ ಗಿಫ್ಟ್ ಬೇಕಂತೆ. ಅಷ್ಟೇ ತಾನೆ, ಗಿಫ್ಟ್ ಕೊಟ್ರೆ ಆಯ್ತು ಬಿಡಿ. ಗಿಫ್ಟ್ ಇಲ್ಲ ಅಂತಂದ್ರೆ ಬರ್ತ್ಡೇ ಕಂಪ್ಲೀಟ್ ಆಗೋದೇ ಇಲ್ಲ. ಅಯ್ಯೋ, ಏನ್ ಕೇಳ್ತಿದ್ದಾರೆ ಅದನ್ನೆಲ್ಲ ನಮ್ ಕೈಯಲ್ಲಿ ಮಾಡೋದಕ್ ಆಗೋದಿಲ್ಲ ಆದಿಯವರೇ. ಸುಮ್ನೆ ಆಸೆ ಹುಟ್ಟಿ ನಿರಾಸೆ ಮಾಡೋದ್ ಬೇಡ ಅಂತ ನಾನೇ ಸುಮ್ಮನೆ. ಪರವಾಗಿಲ್ಲ ಬಿಡಿ, ಒಂದು ಬರ್ಡೇ ಸೆಲೆಬ್ರೇಟ್ ಮಾಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ. ಮುಂದಿನ ಬರ್ಡೇನ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಣ. ಅಯ್ಯೋ, ಇದೊಳ್ಳೆ ಚೆನ್ನಾಗಾಯ್ತಲ್ಲ. ನಮ್ ಕೈ ತಂದ್ಕೊಡಕ್ ಆಗದಿರೋ ತರ ಗಿಫ್ಟ್ ನ ತನ್ಮಯ್ ಕೇಳ್ತಿದ್ದಾನ. ಅದ್ ಎಷ್ಟೇ ಖರ್ಚಾದ್ರೂ ಸರಿ, ಅವ್ನ್ ಕೇಳಿದಿಂದ ನಾನ್ ತಂದ್ಕೊಡ್ತೀನಿ. ಏನಿ ನಾನೇ ಕೇಳ್ಕೊಂಡ್ಬರ್ತೀನಿ. ಆದಿಯವರೇ, ನೀವ್ ಸ್ವಲ್ಪ ಸುಮ್ಮನೆ ಇರ್ತೀರಾ? ಅವ್ನ್ ಹೇಳ್ದಾಗೆಲ್ಲ ಕೇಳ್ಕೊಂಡ್ ಕೊಡೋದಕ್ ಆಗೋದಿಲ್ಲ, ಬಿಡಿ ಸುಮ್ಮನೆ. ಸುಮ್ನೆ ಯಾಕೆ ಇರ್ಬೇಕು ಅಂತ ಪಾಪ ಅವ್ಗ ಅಂತ ಹೇಳಿರಲ್ವಾ. ಈಗ ಅಂತದ್ ಕೇಳ್ದ? ಸ್ಪೋರ್ಟ್ಸ್ ವೇರ್ ಏನಾದ್ರು ಕೇಳಿದ್ನ, ಸೈಕಲ್ ಕೇಳಿದ್ನ, ಅಥವಾ ಬಟ್ಟೆ ಏನಾದ್ರು ಕೇಳಿದ್ನ? ನೀವ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಆದಿಯವರೇ, ಬಿಟ್ಬಿಡಿ. ನಿಮ್ಗೆ ಇನ್ನೂ ಸಂಕೋಚ ಹೋಗ್ತಾ ಇಲ್ಲ ಹಾಗೆ? ಅಲ್ಲ, ಮದ್ವೆ ಆಗಿ ನನ್ನ ಹೆಂಡತಿಯಾಗಿ ಈ ಮನೆ ಸೊಸೆಯಾಗಿ ಬಂದ್ರು ನಿಮ್ಗೆ ಇನ್ನೂ ಸಂಕೋಚ ಹೋಗಿಲ್ಲ ನೋಡಿ. ಒಂದ್ ಕೆಲಸ ಮಾಡಿ, ಏನು ಅಂತ ನೀವ್ ಹೇಳದ್ ಬೇಡ, ಅವ್ನ್ಗೆ ಏನ್ ಬೇಕು ಅಂತ ನಾನೇ ಕೇಳ್ಕೊಂಡ್ ಬರ್ತೀನಿ. ಅಯ್ಯೋ ಆದಿಯವರೇ, ಬೇಡ ಅಂತ ಹೇಳಿದ್ನಲ್ಲ ಆದಿಯವರೇ, ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ದೀರಿ? ನೋಡಿ ಭಾಗ್ಯ, ನನ್ನ ಮಗನ್ ಬರ್ತ್ಡೇ ದಿವಸ ಅವ್ನ್ ತಪ್ಪುಗಿರೋದು ನನ್ಗೊಂಚೂರು ಇಷ್ಟ ಇಲ್ಲ. ಅವ್ನ್ ಏನ್ ಕೇಳಿದನೋ ಅದ್ ಎಷ್ಟೇ ಕಷ್ಟ ಆದ್ರೂ ಸರಿ, ಇಡೀ ಪ್ರಪಂಚನೇ ಹುಡುಕ್ಬೇಕಾದ್ರೂ ಹುಡುಕಿ ತಗೊಂಡ್ಬರ್ತೀನಿ, ಸರಿನಾ? ಒಟ್ಟಲ್ಲಿ ಅವ್ನ್ ಖುಷಿಯಾಗಿರೋದು ಅಷ್ಟೇ ಮುಖ್ಯ, ಅದು ನನ್ ಜವಾಬ್ದಾರಿ. ಅಲ್ಲ ಆದಿಯವರೇ, ಆದಿಯವರೇ ಮಿಸ್. ಅವರೇ, ಇವತ್ತು ತಿಂಡಿ ತುಂಬಾ ಚೆನ್ನಾಗಿದೆ ಅಲ್ವಾ? ಯಾರಿಗಿನ್ನ ತಿಂದೇ ಇಲ್ಲ, ನಿಮ್ಗೆ ಗೊತ್ತಾಯ್ತು? ಅದು ಸ್ವಲ್ಪ ಟೇಸ್ಟ್ ಹೇಗೆ ನೋಡೋಣ ಅಂತ ನಾನು. ತಿಂಡಿ ಕೊಡು, ಮತ್ತೆ ಹೆಚ್ಚಿಕಂದ್ರೆ ಇವತ್ತು ಫುಲ್ ಚಪಾತಿ ಬಿಡೋಣ, ಏನಕ್ಕೆ? ನಿಂತ್ಕೋ. ಏನಾಯ್ತು? ಇವನೇನೆ ಕರೆದ್ರೆ ಹಾಗೆ ಹೋಗ್ತಿದ್ದಾನಲ್ಲ. ನಿಲ್ಬಲೆ ಹೋದ ಅನ್ಸುತ್ತೆ. ನಮ್ಮ ಅಕ್ಕ ತನ್ಮಯ್ಗೆ ಒಳ್ಳೆ ಸಂಸ್ಕಾರ ಕಲಿಸಿದಾಳೆ. ನೋಡು, ನೀನ್ ಹಾಗೆ ಎದ್ದ ತಕ್ಷಣ ತಿಂಡಿ ಕೇಳಲ್ಲ. ಮೊದಲು ದೇವ್ರಿಗೆ ಪೂಜೆ ಮಾಡಿ ಆಮೇಲೆ ಬಂದು ತಿಂಡಿ ಕೇಳ್ತಾನೆ. ಹಲೋ ಮೇಡಮ್, ಅವನು ದೇವ್ರಿಗೆ ನಮಸ್ಕಾರ ಮಾಡ್ತಿಲ್ಲ, ಕರೆಕ್ಟ್ ಆಗಿ ನೋಡು. ಆಲ್ರೆಡಿ ಲೆಟರ್ ಇಟ್ಟಾಗ ನೋಡು.
ತಾತ ಎಲ್ರು ಈ ಮನೆಗೆ ಬರೋ ಮಾಡು, ನಮ್ ಜೊತೆ ಇರೋಗ್ ಮಾಡ್ತಾರೆ ಪ್ಲೀಸ್. ಅಯ್ಯೋ ಕಿಶನ್, ಇವತ್ತು ನನ್ನ ಬರ್ಡೇ, ನಾನು ವಿಷಯ ಮಾಡಿಲ್ವಲ್ಲ. ನಾನು ವಿಶ್ ಮಾಡ್ತೀನಿ. ಕಿಶನ್, ಏನಾಯ್ತು? ಯಾಕೆ ಹೀಗೆ ನಿಂತಿದ್ದೀರಾ? ನಂಗೆ ಅಕ್ಕಗಿಂತ ಬೆಸ್ಟ್ ಫ್ರೆಂಡ್ ಯಾರು ಇಲ್ಲ ಗೊತ್ತಾ? ಅಕ್ಕನ ತುಂಬಾ ಮಿಸ್ ಮಾಡ್ಕೊತಿದ್ದೆ ನಾನು. ಅಕ್ಕ ಮನೆಗ್ ಬಂದಿದ್ದಾಳೆ ಅಂತ ನಂಗೆ ತುಂಬಾ ಖುಷಿ ಆಯ್ತು. ಅಕ್ಕನೇ ಖುಷಿ ಆಗಿಲ್ಲ. ನಂಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಅಕ್ಕ ನಮ್ ಜೊತೆನೆ ಇರ್ತಾಳೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಹೋಗ್ತೀನಿ ಅಂತಿದ್ದಾಳೆ. ಅಜ್ಜಿ ತಾತ ಎಲ್ರು ಹಾಸ್ಪಿಟಲ್ ಇದ್ದಾರೆ. ಅವ್ರಿಗೆ ಹುಷಾರಿಲ್ಲ, ಅವ್ರು ಬರಲ್ಲ. ಯಾರು ಬರಲ್ಲ ಅಂದ್ರೆ ಬರ್ಡೇ ಹೇಗ್ ಸೆಲೆಬ್ರೇಟ್ ಮಾಡ್ಲಿ? ಎಲ್ರು ಇದ್ರೆ ಫ್ಯಾಮಿಲಿ. ನನ್ ಬರ್ಡೇ ಒಂದೇ ಒಂದ್ ಗಿಫ್ಟ್ ತಾನೆ, ನನ್ ಜೊತೆ ಎಲ್ರು ಇರ್ಬೇಕು. ಅದೇ ಒಂದ್ ದೊಡ್ಡ ಸೆಲೆಬ್ರೇಷನ್ ನಂಗೆ. ಅಜ್ಜಿ ತಾತ ಎಲ್ರು ಬಂದು ನಮ್ ಜೊತೆ ಇರೋದನ್ನ ಮಾಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಏನಿದು? ನಾವು ಅನ್ಕೊಂಡಿರೋದೇ ಒಂದು, ಇವಾಗ ಆಗ್ತಿರೋದೇ ಇನ್ನೊಂದು. ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ? ದಿನ ಬೆಳಗಾದ್ರೆ ಸಾವಿರ ವಿಷಯ ನಡೀತೆ ಮನೇಲಿ. ಅದ್ಯಾವುದು ನನಗೆ ಗೊತ್ತಿರಲ್ಲ. ಏನ್ ವಿಷಯ ಅಂತ ಕ್ಲಿಯರ್ ಆಗಿ ಹೇಳಿ. ಇನ್ಯಾವ ವಿಷಯ ಅಂತ? ಆ ತಂದೆನ ನಮ್ಮ ಮನೆ ಕರ್ಕೊಂಡ್ ಬಂದಿರೋ ವಿಷಯ ಬಗ್ಗೆ ಮಾತಾಡ್ತಿದ್ದೇನೆ. ಇದೇ ತರ ಆಗ್ತಾ ಹೋದ್ರೆ ನಾಳೆ ನಮ್ಮ ಮನೆಯಲ್ಲ ನಮಗ್ ಜಾಗ ಇರಲ್ಲ. ಇವತ್ತು ತಂದೆ ಬಂದಿದ್ದಾನೆ, ನಾಳೆ ಇನ್ಯಾರೋ ಬರ್ತಾರೆ. ನನ್ ಕೈಲಾದ್ರೂ ಎಲ್ಲ ತಡ್ಕೊಳಕ್ ಆಗಲ್ಲ. ಕಲಿಯೋದಕ್ಕೆ ನಮ್ ಪರವಾಗಿ ಯಾರಾದ್ರೂ ಇರ್ಬೇಕಲ್ವಾ ಕಲಿತ? ಯಾರು ಇಲ್ಲ ಅಂತ ಸುಮ್ಮನೆ ಕೊಡಕ್ ಆಗಲ್ಲ. ಏನಾದ್ರೂ ಮಾಡ್ಬೇಕಲ್ವಾ? ಇದೇ ತರ ಹೋದ್ರೆ ಆ ಭಾಗ್ಯ ಅವಳು ಇಡೀ ಫ್ಯಾಮಿಲಿನ ಕರ್ಕೊಂಡ್ ಬಂದು ಇಲ್ಲೇ ಇರಿಸ್ತಾಳೆ. ಆತರ ಅಂದ್ರೆ ನಿಮ್ ಕತೆ ಏನತ್ತೆ? ನನ್ ಕತೆ ಅಂದ್ರೆ ಹಾಗಲ್ಲ ಅತ್ತೆ. ಆ ಮನೆಯೊಳನ ಏನಾದ್ರೂ ಬಂದು ಇಳಿಸ್ ಸೇರ್ಕೊಂಡ್ರೆ ಏನ್ ಗತಿ ಅಂತ. ಈಗಲೇ ನನ್ಗೆ ಇಲ್ಲಿ ಉಸಿರು ಕಟ್ಟಾಗ ಆಗ್ತಿದೆ. ಹಾಗಿರುವಾಗ ಅವರೆಲ್ಲರೂ ಬಂದ್ಬಿಟ್ರೆ ಕಷ್ಟ ಆಗಲ್ಲ? ಖಂಡಿತ ಕಷ್ಟ ಆಗುತ್ತೆ ನಿಮ್ಗೆ. ಆತರ ಆಗ್ಬಾರ್ದು ಅಂದ್ರೆ ನನ್ನ ಹತ್ರ ಒಂದ್ ಐಡಿಯಾ ಇದೆ. Happy birthday, Tanmay Putta. Appa loves you so much. Happy birthday, Tanmay. Happy birthday, Tanmay. Happy birthday, Tanmay. ಹುಟ್ಟು ಒಬ್ಬರು ಶುಭಾಶಯಗಳು ಸ್ಟೇಜ್ ಬಂದ್ರೆ Tanmay, ಇವತ್ತು ನಿನ್ ಬರ್ಡೇ ಜೋರಾಗಿ ಸೆಲೆಬ್ರೇಟ್ ಮಾಡೋಣ. ನಂಗದೆಲ್ಲ ಏನು ಬೇಡ. Tanmay, ನಿನಗೆ ಏನ್ ಬೇಕು ಅಂತ ಗೊತ್ತಾಯ್ತು ಕಣ. ನನಗೆ ಬೇಕಾಗಿರೋದು ನಿನಗೆ ಸಿಕ್ಕೇ ಸಿಕ್ಕತ್ತೆ. ದೇವ್ರ ಹತ್ರ ಮುಗ್ಧವಾಗಿ ಕೇಳ್ಕೊಂಡಿಯಲ್ಲ, ಆ ನಿನ್ ಕುಟುಂಬ ನಿನಗೆ ಸಿಕ್ಕೇ ಸಿಕ್ಕತ್ತೆ. ಅಜ್ಜಿ ತಾತ ಎಲ್ಲರೂ ಬಂದೇ ಬರ್ತಾರೆ. ನಿಜಾನ ಅಪ್ಪ? ಅಜ್ಜಿ ತಾತ ಎಲ್ಲರೂ ಒಟ್ಟಿಗೆ ಇರ್ತಾರ? ಇದೆಲ್ಲ ನಿಜ ಆಗತ್ತೆ ತಾನೆ? ನಾವೆಲ್ಲ ಮೊದ್ಲಿನ ತರ ಒಟ್ಟಿಗೆ ಇದ್ರೆ ಎಷ್ಟು ಖುಷಿಯಾಗಿರ್ತೇವೆ ಗೊತ್ತಾ? ಖಂಡಿತವಾಗಿಯೂ ಹಾಗೆ ಆಗುತ್ತೆ ಕಣ. ಮಕ್ಕಳ ಮನಸ್ಸಲ್ಲಿ ಯಾವುದೇ ರೀತಿ ಕಲ್ಮಶ ಇರಲ್ಲ. ಹಾಗಾಗಿ ಮಕ್ಕಳು ಕೇಳ್ಕೊಂಡಾಗ ದೇವರು ಇಲ್ಲ ಅನ್ನಲ್ಲ, ಕೊಟ್ಟೆ ಕೊಡ್ತಾನೆ. ನೀನೆಲ್ಲ ವಿಷಯನ ಅವನ್ ಫುಲ್ಫಿಲ್ ಮಾಡೇ ಮಾಡ್ತಾನೆ. ಕೇಳಕ್ ತುಂಬಾ ಖುಷಿ ಆಗ್ತಿದೆ, ಬಟ್ ಇವೆಲ್ಲ ಯಾವಾಗ ಆಗತ್ತಪ್ಪ? ಬೇಜಾರು ಮಾಡ್ಕೋಬೇಡ Tanmay, ಆದಷ್ಟು ಬೇಗ ಆಗುತ್ತೆ. ನಾನು ನಿಮ್ಮಮ್ಮ ಅದೇ ಪ್ರಯತ್ನದಲ್ಲೇ ಇದ್ದೀವಿ. ಇದೇ ಮೊದಲನೇ ಸಲ ಗೊತ್ತಾ ಅಜ್ಜಿ ಹತ್ರ ನನ್ ಬರ್ಡೇ ದೂರ ಇರೋದು. ಅಯ್ಯೋ ಹಾಗಂತ ಪ್ರತಿ ವರ್ಷ ಹೀಗೆ ಆಗುತ್ತೆ ಅಂತ ಅನ್ಕೋಬೇಡ Tanmay. ಮುಂದಿನ ವರ್ಷ
ನಂಬಿಕೆ ಇರ್ತದೆ. ಎಷ್ಟೇ ಕಷ್ಟ ಆದ್ರೂ ಸರಿ, ನಾನು ಎಲ್ಲರೂ ಒಂದು ಮಾಡೇ ಮಾಡ್ತೀನಿ. ಇದು ನಮ್ಮನೆ, ನಾವೆಲ್ಲರೂ ಜೊತೆಲಿ ಇದ್ದೇ ಇರ್ತೀವಿ. ನಾನು ನಿಮ್ಮಮ್ಮ ನಮ್ಮ ಶಕ್ತಿ ಮೀರಿ ಪ್ರಯತ್ನ ಪಡ್ತಾ ಇದ್ದೀವಿ. ಕುಸುಮ ಅಜ್ಜಿ, ನಿಮ್ ತಾತ ಎಲ್ಲರೂ ಇಲ್ಲೇ ನಮ್ ಜೊತೆಲೇ ಇರ್ತಾರೆ.